ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನೆರೆಯ ಮಹಾರಾಷ್ಟ್ರದ ಶಿರೋಳ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷ ಮಾಜಿ ಶಾಸಕ ದಿವಂಗತ ಅಪ್ಪ ಸಾಹೇಬ್ ಉರ್ಫ್ ಸಾರೆ ಪಾಟೀಲರ ಪುಣ್ಯತಿಥಿ ಪ್ರಯುಕ್ತವಾಗಿ ನೀಡಲಾಗ್ತಾ ಇರುವ ಸಾರೆ ಪಾಟೀಲ್ ಸಮಾಜ ಭೂಷಣ ಪ್ರಶಸ್ತಿ ರಾಷ್ಟ್ರೀಯ ಮಟ್ಟದ ಮಾಹಿತಿ ಅಧಿಕಾರ ಹಾಗೂ ಗ್ರಾಮೀಣ ವಿಕಾಸ ಕ್ಷೇತ್ರದಲ್ಲಿ ಉಲ್ಲೇಖನೀಯ ಕಾರ್ಯಗೈದ ತಮಿಳುನಾಡಿನ ಡಾಕ್ಟರ್ ಅರುಣ ರಾಯ್ ಅವರಿಗೆ, ಸಹಕಾರ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉಲ್ಲೇಖನೀಯ ಕಾರ್ಯಗೈದ ವಿದ್ಯಾಧರ ಅನಾಸ್ಕರ ಅವರಿಗೆ ಸಾರೆ ಪಾಟೀಲ ಸಮಾಜ ಕಾರ್ಯ ಪ್ರಶಸ್ತಿ ಹಾಗೂ ಅಂತಾರಾಷ್ಟ್ರೀಯ ಸಾಯಕಲಾ ಪಟು ಪೂಜಾ ದಾನೋಡಿ ಅವರಿಗೆ ಜಿಲ್ಲಾ ಮಟ್ಟದ ಯುವ ಪ್ರೇರಣೆ ಪುರಸ್ಕಾರ ನೀಡಿ ಗೌರವಿಸಲಾಗ್ತಾ ಇದ್ದು, ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಏಪ್ರಿಲ್ 1ರಂದು ನಡೆಯಲಿದೆ ಎಂದು ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ವಿನೋದ್ ಶಿರಸಾಟ ತಿಳಿಸಿದ್ದಾರೆ. ದತ್ತ ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ದತ್ತ ಉದ್ಯೋಗ ಸಮೂಹದ ಪ್ರಮುಖ ಗಣಪತರಾವ್ ಪಾಟೀಲ್ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು अधिक माहिती ಕೊಡಲಾಗಿದೆ. तो केवळ कायद्याची निर्मिती नाही, सध्या आधीची 35-40 वर्ष त्या काम करत होत्या. त्यांच्याविषयी अधिक तपशिलात मी नंतर सांगेलच, परंतु IAS म्हणून सुरुवातीच्या काळात काम केलेलं, वयाच्या 22व्या वर्षी IAS झालेली महिला, 6 वर्ष काम केलं, वयाच्या 28व्या वर्षी IAS मधून राजीनामा दिला आणि त्यानंतर त्यांचे पती ते पण प्रशासकीय सेवेत होते. या दोघांनी मिळून पुढची 10 वर्ष राजस्थानातल्या एका लहान खेडेगावात राहून खेड्याचा विकास कसा होईल, तिथल्या महिलांचं सक्षमीकरण कसं होईल, शेतकऱ्यांचं शोषण कसं कमी होईल, तिथल्या रोजगाराचे प्रश्न कसे सुटतील यासाठी स्वयंसेवी संस्थेमार्फत काम केलं. त्यानंतर 1985 पासून तर 2005 पर्यंत म्हणजे माहितीचा अधिकार कायदा अस्तित्वात आला तोपर्यंतच्या 20 वर्षात राजस्थानातल्या देवडुंगरी या लहान खेडेगावात राहून त्यांनी संपूर्ण भारतामध्ये जाईल अशा प्रकारची चळवळ उभारली, जो माहितीचा अधिकार म्हणून आहे. परंतु महिलांच्यासाठी त्यांनी खूप चांगलं काम केलं आहे. प्रशासनामध्ये सुधारणा व्हायला हव्यात या संदर्भात काम केलंय. तर आपण आपले जे करते झरते म्हणतो, ज्यांच्यापासून आपण प्रेरणा घेतो, ते सारे पाटलांनी आपल्या सगळ्या परिसरासाठी विकासाच्यासाठी जे काम केलं, त्याच प्रकारचं काम अखिल भारतीय स्तरावर अरुणाताई यांनी केलेलं आहे, म्हणून त्यांना हा पुरस्कार देतोय. सगळ्यात महत्वाचं म्हणजे मागची 2-3 वर्ष आपण राष्ट्रीय स्तरावरील व्यक्तीला समाज भूषण पुरस्कार दिलेला आहे. गेल्या वर्षी आपण मेधा पाटकरांना दिला, त्याच्या आधी मीरा चड्ढा बोरवणकर यांना दिला आणि त्याच्या आधीच्या वर्षी पाणी करतील. पहिल्या बैठकीमध्ये आम्ही सर्व समाज शिक्षकांची नावं घेतली गेली, ठरावापर्यंत चर्चा केली, त्यानंतर दुसरी बैठक घेतली गेली, त्यामध्ये आपण सर्वांची नावं माहिती केली गेली आणि त्याची घटना आज म्हणून आपण 1 तारखेला अगदी सेवादार सोहळ्यामध्ये 1 तारखेच्या पुरस्कार वितरण समारंभामध्ये सर्व आपण करतो. ಇದೇ ಸಂದರ್ಭದಲ್ಲಿ ದತ್ತ ಉದ್ಯೋಗ ಸಮೂಹದ ಪ್ರಮುಖ ಗಣಪತರಾವ್ ಪಾಟೀಲ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಖಾನೆಯ ಅಧ್ಯಕ್ಷ ರಘುನಾಥ್ ಪಾಟೀಲ್, ಶರದಾ ಚಂದ್ರ ಪಾಠಕ್, ಇಂದ್ರಜಿತ್ ಪಾಟೀಲ್, ಪೃಥ್ವಿರಾಜ್ ಯಾದವ್, ವಸಂತ ಭೋಸಲೆ, ಸುಜಾತ ಶಿಂದೆ, ಸ್ವಾತಿ ಸಾಸನೆ, ಕಾರ್ಯಕಾರಿ ಸಂಚಾಲಕ MV ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣಿ, ಟಿವಿ 20 ಕನ್ನಡ, ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.